ಹಾಯ್ ಫ್ರೆಂಡ್ಸ್, ಸ್ವಪ್ನ ಉತ್ತರ ಕರ್ನಾಟಕ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತು ಶುಕ್ರವಾರ ಅಂತ ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಿಬಿಟ್ಟು ಹಾಗೆ ಮದ್ದೂರಮ್ಮ ಹತ್ತಿರದಲ್ಲಿರೋ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟ ಆಡಿ ಮನೆಯಲ್ಲೇ ಅಡುಗೆ ಮಾಡ್ತಾಯಿದ್ದೆ. ಹಾಗಾಗಿ ಆ ವಿಡಿಯೋ ಮಾಡಬೇಕಾದ್ರೆ ಒಂದು ಐಡಿಯಾ ಬಂತು. ಇದೇ ಕಿಚನ್ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಅದೇನಪ್ಪ ಅಂತಂದರೆ, ಒಂದು 5 ಲೀಟ್ರ್ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಮತ್ತು ಅರ್ಧ ಲಿಂಬೆನ ಹಾಕ್ಬಿಟ್ಟು ಅನ್ನ ಮತ್ತು ಬೇಳೆನ ಒಮ್ಮೆನೇ ಬೇಯಿಸ್ಕೋಬೋದು. ಅದು ಹೇಗಪ್ಪ ಅಂತಂದರೆ, ಈ ರೀತಿ ಸಪ್ರೇಟ್ ಪಾತ್ರೆಯಲ್ಲಿ ಅನ್ನ ಮತ್ತು ಬೇಳೆನ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಮುಚ್ಚಳನ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟರೆ ಅದು 4ರಿಂದ 5 ಅಥವಾ 5ರಿಂದ 6 ವಿಸಿಲ್ನ ಹೊಡೆಸಿದ್ರೆ ಅನ್ನ ಮತ್ತು ಬೇಳೆ ಬೇಯುತ್ತೆ. ಈ ರೀತಿ ಕಿಚನ್ ಟಿಪ್ಸು ನಿಮಗೆ ಬೇಕಪ್ಪ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಂಬೋದು ತಿಳಿಸಿ ನನಗೆ. ಹಾಗೆ ಮುಂದಿನ ವಿಡಿಯೋ ಮಾಡಬೇಕಂದ್ರೆ ನನಗೆ ಏನು ತಪ್ಪಾಗಿದೆ ಏನಿಲ್ಲ ಅಂತ ತಿಳಿಯುತ್ತೆ. ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತು ಈ ಅನ್ನ ಮತ್ತು ಬೇಳೆ ಬೇಯಿತು. ಇದನ್ನು ನೀವು ನೋಡ್ತಿರ್ಬೋದು, ಅನ್ನ ಮತ್ತು ಬೇಳೆ ಬೇಯ್ದಿದೆ. ಅದು ಲಿಂಬೆನ ಹಾಕೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಕುಕ್ಕರ್ ಇರುತ್ತಲ್ಲ ಅದು ಕೆಳಗಡೆ ಭಾಗ ಕಪ್ಪಾಗಬಾರ್ದು ಅಂತ ಲಿಂಬೆನ ಹಾಕೋದು. ಅದು ಸ್ಮೆಲ್ ಅದೇನು ಬರಲ್ಲ. ಸ್ವಲ್ಪ ಲಿಂಬೆನ ಹಾಕಿದರೆ ಏನೂ ಸ್ಮೆಲ್ ಬರಲ್ಲ. ನೋಡ್ಬೋದು ನೀವು, ಬೇಳೆ ಮತ್ತು ಅನ್ನ ಬೇಯ್ದಿದೆ. ಈ ರೀತಿ ಅನ್ನ ಮತ್ತು ಬೇಳೆ ಬೇಯ್ದು ರೆಡಿಯಾಗಿದೆ. ಮಧ್ಯಾಹ್ನ ಕಸ್ಟರ್ಡ್ ಮಾಡಿದ್ದೆ. ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.